ವರಮಹಾಲಕ್ಷ್ಮಿ ಹಬ್ಬ ಒಂದು ಐತಿ. ಎಷ್ಟು ಲಘು ಎದ್ದು ಕೆಲಸ ಮಾಡಿದ್ರು ತೀರಂಗೆ ಇಲ್ಲ. ಬ್ಯಾಳಿ ಅಂತೂ ಕುದ್ದಿ ಸೈಡಿಗೆ ಇಟ್ಟೇನಿ. ಇನ್ನೇನು ಅದರೊಂದಿಟ್ಟು ತಣ್ಣಗಾದ್ನಂದ್ರೆ ಹೂರ್ಣ ಮಾಡ್ಕೋಬೇಕು. ಅಷ್ಟೇ ಮಟ್ಟ ಬದ್ನಿಕಾಯಿ ಪಲ್ಯ ಒಗ್ಗರಣೆ ಹಾಕಿದ್ನಿ. ಬದ್ನಿಕಾಯಿ ಪಲ್ಯ ಆದಮೇಲೆ ಒಂದಿಟ್ಟು ಪಟ ಪಟ ಒಂದಿಟ್ಟು ಸಾರು ಅದು ಮಾಡ್ಕೊಂಡು ಹೂರ್ಣ ಅದು ಮಾಡಿ ಸಾರು ಮಾಡಿ ತೆಗೆದು ಇಟ್ಬಿಟ್ರೆ ಲಾಸ್ಟಿಗೆ ಅನ್ನಕ್ಕೆ ಇಡ್ತೀನಿ. ಅತ್ತಿಂದ ಹೋಳ್ಗೆ ಇನ್ನು ಬಜ್ಜಿ ಅದು ಮಾಡೋದೈತಿ. ಎಲ್ಲರೂ ಮಕ್ಕೊಂಡಾರು. ಟೈಮ್ ನೋಡಿದರೆ ಈಗ 3 ಗಂಟೆ ಆಗೈತಿ. ಈಗ ಎದ್ದು ಜಳಕ ಮಾಡೀನಿ. ಈಗ ಏನು ಹೊರಗಿಂದ ಕಸ ಅದು ಹೊಡೆಯಂಗಿಲ್ಲ. ರಾತ್ರಿ ಆಗಿರ್ತೈತಿ. ಎದ್ರಿಕೆ ಬಂದಂಗೆ ಆಗುತ್ತೆ. ರಾತ್ರಿ ಮುಂಜಾನೆ ರಾತ್ರಿ ಹೊರಗೆ ಹೋಗಕ್ಕೆ ಒಂದು 6 ಗಂಟೆ ಅನ್ನೋಂಗೆ 5 ಗಂಟೆ 5:30 ಅನ್ನೋಂಗೆ ಹೋಗಿ ಒಂದಿಟ್ಟು ಕಸ ಹೊಡ್ಕೊಂಡು ರಂಗೋಲಿ ಹಾಕೋದು ಬಂದುಬಿಡ್ತೀನಿ. ಮತ್ತು ಮುಂಜಾನೆ ಎದ್ದು ಲಕ್ಷ್ಮಕ್ಕಕ್ಕೆ ಮತ್ತು ಅವ್ರಿಗೆಲ್ಲನೂ ಹೇಳಿಟ್ಟೇನಿ ನಿನ್ನೆನ. ಅಂದ್ರೆ ಈಗ ಮುಂಜಾನೆ ಮತ್ತೊಮ್ಮೆ ಕರಾಕ್ಕೆ ಹೋಗ್ಬೇಕವ. ಮತ್ತು ಅವ್ರಿಗೆ ಆರತಿ ಅದು ಮಾಡೋಕ್ಕದು ಪಟ್ ಪಟ್ ಅಡುಗೆ ಅದು ಮಾಡಿ ಇಟ್ಕೋತೀನಿ. ಇದೊಂದಿಟ್ಟು ಪಲ್ಯದ ಇಳಿದು ಒಂದಿಟ್ಟು ಚಹಾ ಕುಡಿತೇನೆ. ಒಂದಿಟ್ಟು ಚಹಾ ಮಾಡ್ಕೊಂಡು ಚಹಾ ಕುಡಿದ್ರೆ ಮತ್ತೊಂದಿಷ್ಟು ನನಗೆ ಇದು ಶಕ್ತಿ ಬಂದಂಗೆ ಆಗ್ತೈತೆ ಮೈಯಾಗ. ಪಲ್ಯ ಅಂತೂ ಆಗೈತಿಗೆ. ಒಂದಿಟ್ಟು ಹೂರ್ಣ ಅದು ಮಾಡಿಟ್ಟು ಒಂದಿಟ್ಟು ಮೊದಲು ಚಹಾ ಮಾಡ್ಕೋತೇನೆ. ತಲೆ ನೋವಾಕತ್ಬಿಟ್ಟೈತೆ ಕಡೆ. ಅವಾಗ ಕಿಚನಿಂದ ಫೋಟೋ ಹಾಕಿದ್ನಲ್ರಿ, ಅಲ್ಲಿ ಭಾಳಷ್ಟು ಅಡುಗೆ ಎಲ್ಲ ಇಡೋಕೆ ಜಾಗ ಇಲ್ಲ. ಹಂಗಾಗಿ ನಾನು ಮತ್ತೆ ಈ ಫೋಟೋ ತೊಗೊಂಡೀನಿ. ದಯವಿಟ್ಟು ಯಾರು ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಆದಷ್ಟು ನಾನು ಇನ್ನೂ ಗೂಗಲ್ ಒಳಗೆ ಅಷ್ಟೆಲ್ಲ ನಾನು ಫೋಟೋಸ್ ತೊಗೊಂಡು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಮತ್ತು ಗಿರ್ಜಕ್ಕಂದ ನಾನು ಒಂದು ಬೇರೆದನ್ನು ನಾನು ಸೆಟಪ್ ಮಾಡ್ತೀನಂತ ಅದಕ್ಕೆ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಿರಿ. ಆ್ಯಂಡ್ ಈಗ ಚಹಾ ಒಂದು ಆತಂದ್ರೆ ಅದೊಂದಿಷ್ಟು ಕುಡಿದು ಮತ್ತೊಂದಿಟ್ಟು ಸಾರ್ಗದು ಇಡ್ತೇನೆ ಇನ್ನು. ಚಹಾ ಅಂತೂ ಎಷ್ಟು ಮಸ್ತ್ ಆಗೈತಿ. ಮನ್ಯಾಗ ಹೆಣ್ಮಕ್ಳಿಗೆ ಕೂಳು ನೀರು ಸಿಗಲಿ ಬಿಡಲಿ. ಆದ್ರೆ ಹಿಂಗೆ ಮೈ ತುಂಬ ಕೆಲಸ ಇದ್ದಾಗ ಅವಾಗ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದ್ರನ ಎಷ್ಟೋ ಸಮಾಧಾನ ಆಗ್ಬಿಡುತ್ತೆ ನೋಡವ. ಹೋಳ್ಗೆ ಸಾರೂ ಆತು, ಬದ್ನಿಕಾಯಿ ಪಲ್ಯ ಆತ. ಇನ್ನು ಇವೆರಡು ಆದವು. ಇನ್ನು ಎಷ್ಟೋ ಕೊಂಡು ಅಡುಗೆ ಮಾಡೋದದಾವು. ಪಟ 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 ಮಾಡ್ಕೊಂಡ್ಬಿಡ್ತೀನಿ. ನೋಡ್ಕೊಂತ ಪಟ ಪಟ ಸಾರೂ ಆತು. ಬಜ್ಜಿ ಮಾಡಕತ್ತೀನಿ. ಈಗ ಬಜ್ಜಿ ಮಾಡಿ ಲಾಸ್ಟಿಗೆ ಒಂದಿಟ್ಟು ಇದು ಹೋಳ್ಗಿದು ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಅನ್ನದಕ್ಕೆ ಇದು ಬೆಂಕಿ ಕಿಚ್ಚ ಮೇಲೇನ ಅನ್ನದೊಂದು ಲಾಸ್ಟಿಗೆ ಇಟ್ಟುಬಿಟ್ರೆ ನಾ ರೆಡಿಯಾಗಿ ಬರೋ ಮಟ್ಟ ಅನ್ನಂದ್ರೆ ಅನ್ನನೂ ಆಗಿಬಿಡ್ತೈತಿ. ಇದೊಂದು ಆತಂದ್ರೆ ಹೋಳ್ಗಿದೊಂದು ಪಟ ಪಟ ಹೋಳ್ಗೆ ಒಂದು ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ತೇನೆ. ಇನ್ನು ಇದೊಂದು ಸರ್ತಿ ಹಾಕಿದ್ನಂದ್ರೆ ಇದೊಂದಿಷ್ಟು ಬೆಂದು ಬಿಟ್ಟನಂದ್ರೆ ಇದು ಬಜ್ಜಿನೂ ರೆಡಿ ಆಗಿಬಿಡ್ತಾವೆ. ಮನ್ಯಾಗ ಎಲ್ಲರಿಗೂ ಬಜ್ಜಿ ಅಂದ್ರೆ ಭಾಳ ಇಷ್ಟ. ಮಸ್ತಾಗ ಬಜ್ಜಿನೂ ಘಮ ಘಮ ಅನ್ನ ಅಂತಾವೆ. ಎಲ್ಲ ನೈವೇದ್ಯಕ್ಕೂ ಹಿಡಿಬೇಕು. ಇನ್ನು ಪೂಜೆದಂತೂ ಎಲ್ಲ ನಿನ್ನೆನೇ ರೆಡಿ ಮಾಡಿಟ್ಟೇನೆ ನಾನು. ಲಕ್ಷ್ಮೀ ಪೂಜೆದು ವರಮಹಾಲಕ್ಷ್ಮಿದ ಇದೊಂದು ತೆಗೆದು ಪಟ ಪಟ ಇನ್ನು ಇದನ್ನು ಮಾಡಿಟ್ಬಿಡ್ತೇನೆ. ಆತವ ಇದೊಂದಿಷ್ಟು ಐತಿ. ಇನ್ನೊಂದು ಸ್ವಲ್ಪ ಇನ್ನೊಂದು 7-8 ಆಗ್ತಾವೆ ಹೋಳ್ಗೆ. ಒಂದಿಷ್ಟು ಆತಂದ್ರೆ ಆತು. ಪಟ 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 ಎಷ್ಟು ಬರುತ್ತೆ ಇನ್ನು ಟೈಮಿಗೆ ಆಗಿರ್ಬೋದು. ಒಂದು 5 ಗಂಟೆ ಮಟ್ಟ ಆಗಿರ್ಬೋದು. ಯಾಕಂದ್ರೆ 3 ಎದ್ದು ಕುಂತೇನೆ ನಾನು ಅಡುಗೆ ಮಾಡ್ಬೇಕಂತೇಳಿ. 2 ಎದ್ದು ಕಸ ಅಡುಗೆ ಒಳಗಿನ ನೆಲ ಒರೆಸ್ಕೊಂಡು ನಾ ಜಳಕ ಮಾಡೋ ಮಟ್ಟ ಅಡುಗೆ ಕೊಲೆಗೆ ಬಂದಾಗ 3 ಗಂಟೆ ಆಗಿತ್ತು. ಈಗ 5 ಅಂತೂ ಆಗಿರ್ತೈತಿ. 2 ತಾಸ್ನಾಗ ಆತು ಪಟ ಪಟ ಎಲ್ಲ. ಇವೊಂದಿಷ್ಟು ಪಟ್ ಪಟ್ ಮಾಡಿ ತೆಗೆದಿಟ್ಟು ಇನ್ನು ಹೊರಗೆ ಹೋಗಿ ಒಂದಿಟ್ಟು ಅಂಗಳ ಕಸ ಹೊಡೆದು ಚಂದ ಒಂದಿಟ್ಟು ರಂಗೋಲಿ ಹಾಕಿ ಎಲ್ಲ ಇನ್ನು ಕೆಲಸ ಮಾಡ್ತೀನಿ. ಮುಗಿಸಿ ಪಟ್ ಪಟ್ ರೆಡಿಯಾಗಿ ದೇವ್ರದೆಲ್ಲ ನಿನ್ನೆ ಸಜ್ಜು ಮಾಡಿಟ್ಟೇನಿ. ಅವ್ರಿಗೆಲ್ಲ ಮನೆಯವ್ರಿಗೆ ಎಬ್ಬಿಸಿ ಅವ್ರಿಗೆ ರೆಡಿ ಮಾಡೋಕೆ ಹೇಳಿ ರೆಡಿ ಆಗೋಕೆ ಹೇಳಿ ಇನ್ನೇನು ಮಂದಿಗೆಲ್ಲ ಕರೆದು ಬಂದು ಅಷ್ಟ ಮುತ್ತೈದೆಯರ್ಗೆ ಅಷ್ಟ ಕರೆದು ಬಂದು ಅಷ್ಟ ಮನೆ ಪೂರ್ತಿಯಾಗಿ ಮಾಡಿಬಿಡ್ತೇನೆ. ನಮಸ್ಕಾರ ಫ್ರೆಂಡ್ಸ್. ಇಷ್ಟೊತ್ತವರೆಗೂ ನಾನು ವಿಡಿಯೋ ಮಾಡಿದ್ನಿ. ಬಟ್ ಅದು ಇನ್ಮೇಲಿಂದ ನಾನು ಮಾಡೋಣಪ್ಪ ಅಂತ ಹೇಳಿದ ನಂತರ ಭಾಳ ನಿಮಗೆ ಸೌಂಡೆಲ್ಲ ಕೇಳಿಸ್ತಿರ್ಬೋದು. ಯಾಕಂದರೆ ಜೋರು ಮಳೆ ಬರತ್ತೈತೆ ಫ್ರೆಂಡ್ಸ್. ಹಿಂಗಾಗಿ ಎಷ್ಟೊತ್ತು ನಾನು ವೇಟ್ ಮಾಡಿದ್ನಿ. ಮಳೆ ನಿಲ್ತಾನೆ ಇಲ್ಲ. ಸೊ ಮಳೆ ನಿಲ್ಲಿಲ್ಲ ಅಂಥೇಳಿ ನಾನು ಮತ್ತೆ ವಿಡಿಯೋ ಹಾಕ್ಲಾರ್ದಂಗೆ ಇಡೋಕ್ಕಾಗುತ್ತೆ. ಯಾಕಂದರೆ ನಾನು ಈಗಾಗಲೇ ಹಬ್ಬ ಎಲ್ಲ ಆಯ್ತು ಅಂತೇಳಿ 2 ದಿನ ನಾನು ವಿಡಿಯೋ ಹಾಕಿಲ್ಲ. ಬಟ್ ನಾನು ಇದೇ ಥರ ನಾನು ಕಂಟಿನ್ಯೂ ಮಾಡಾಕ್ತೀನಿ. ಆದಷ್ಟು ನಾನು ಜೋರಾಗಿ ಮಾತಾಡಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಎಮ್ಮ ಕುಂತ ರಗ್ಗಡತ್ತವ. ಟೈಮ್ ನೋಡಿದ್ರೆ 5:30 ಆತ. ಎಷ್ಟು ಲಗು ಬೆಳಕಾಗೈತೆ ನೋಡಿ. ಈಗ ಕಸಾದ ಹುಡುಗಿನಿ ಒಂದಿಟ್ಟು ಪಟ್ ಪಟ್ ಒಂದಿಟ್ಟು ಕುಂತು ರಂಗೋಲಿ ಹಾಕ್ಬಿಟ್ನಂದ್ರೆ ಆತ. ರಂಗೋಲಿ ಹಾಕಿ ಒಂದಿಟ್ಟು ರೆಡಿ ಆಗಿ ಹೋಗಿ ಎಲ್ಲರನ್ನೂ ಕರೆದು ಬರ್ತೀನಿ. ಎಲ್ಲರನ್ನೂ ಕರೆದು ಬಂದಂದ್ರೆ ಮುಗಿದೋಗ್ತೈತೆ. ಪಟ ಪಟ ಪೂಜೆ ಗೀಜೆ ಮಾಡಿ ಎಲ್ಲ ಮುಗಿಸ್ಬಿಡ್ತೀನಿ. ಆಮೇಲೆ ಒಂದಿಟ್ಟು ರೆಸ್ಟ್ ಮಾಡೋಕ್ಕಾಗುತ್ತೆ ನನಗೆ. ಹಬ್ಬ ಹರಿದಿನ ಇದ್ದಾಗ ಹೆಣ್ಮಕ್ಳಿಗೆ ರಂಗೋಲಿ ಹಾಕೋದಂದ್ರೆ ಎಷ್ಟು ಇಷ್ಟ. ಕಲರನ್ನು ಅದಾವು ಅಷ್ಟು. ಅದ್ರಾಗ ಎಷ್ಟಾಗುತ್ತೆ ಅಷ್ಟು ರಂಗೋಲಿ ಹಾಕ್ತೀನಿ. ನೋಡೋಣ ಹೆಂಗೆ ಬರ್ತೈತೆ ಅಂತೇಳಿ.
ನಮ್ದು ಅಂಗಳ ಎಷ್ಟೈತಲ್ಲ ಅಷ್ಟು ಈ ಕಡೆ ಎಲ್ಲ ಹಾಕ್ಬೋದಾಗಿತ್ತು, ಅದ್ರ ಒಚ್ಚಲದ ಮುಂದೆ ಹಾಕಿದ್ರನ ಚಂದ ಕಾಣ್ತೈತಲ್ಲ. ಇಷ್ಟು ಹಾಕೇನಿ ರಂಗೋಲಿ, ಚಂದ ಕಾಣ ಅಂತೈತಿ. ತಾತ ರಂಗೋಲಿ ಒಂದು ಹಾಕಿದ್ದಾತ. ಇನ್ನು ಒಳಗೆ ಹೋಗಿ ಒಂದಿಟ್ಟು ರೆಡಿ ಗಿಡಿ ಆಗಿ ಎಲ್ಲ ಎಡಿ ಗಿಡಿ ಮಾಡಿಟ್ಟು ಎಲ್ಲರಿಗೂ ಕರೆದು ಬಂದು, ಅವಾಗ ಒಮ್ಮೆ ಕರೆದು ಬಂದೇನಿ, ಮತ್ತು ಈಗೊಮ್ಮೆ ಹೋಗಿ ಕರೆದು ಬಂದುಬಿಟ್ರೆ ಆತು ನಂದು ಕೆಲಸ. ಮನ್ಯಾಗೂ ಎಲ್ಲರೂ ಎದ್ದು ರೆಡಿ ಆಗ್ಯಾರ, ಇನ್ನೇನು ಪೂಜೆ ಮಾಡೋದಷ್ಟ ಕೆಲಸ ನಮ್ದು.